ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ಏನು ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ 6ನೇ ಒಂದು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಯಾರ್ಯಾರಿಗೆ SMS ಬಂದಿಲ್ಲ, ಅವರು ಈ ಒಂದು ಲಿಸ್ಟನ್ನ ಚೆಕ್ ಮಾಡಿಕೊಂಡು ನಿಮ್ಮ ಹೆಸರು ಏನಾರು ಇದ್ದರೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಾರು ಇದ್ದರೆ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ನಿಮ್ಮ ಹಾಲ್ ಟಿಕೆಟ್ ನಂಬರು ಜೊತೆಗೆ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮದು ಒಂದು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೆರಿಫಿಕೇಷನ್ ದಿನ ನೀವು ಹೋಗ್ಬೋದು. ನೋಡ್ಬೋದು ನೀವು ಇಲ್ಲಿ ಯಾವ ಡೇಟಿಂದ ಯಾವ ಡೇಟಿನ ಗಂಟೆ ಬಿಟ್ಟಿದ್ದಾರೆ ಅಂತೇಳಿ 6ನೇ ಒಂದು ಲಿಸ್ಟ್ ಇದು. ನೋಡಿ, ದಿನಾಂಕ 14/10/2024ರಿಂದ 19/10/2024. ಟೋಟಲ್ 6 ದಿನ. 6 ದಿನದಲ್ಲಿ ಒಂದಿನ ರಜೆ ಇರುತ್ತೆ. ಟೋಟಲ್ 5 ದಿನದ ಈ ಒಂದು ವೆರಿಫಿಕೇಷನ್ ಬಿಟ್ಟಿದ್ದಾರೆ. 430 ಪ್ಲಸ್ ಅಭ್ಯರ್ಥಿಗಳ ಒಂದು ಲಿಸ್ಟ್ ಇದು ಆಗಿರುತ್ತದೆ. ಇಲ್ಲಿವರೆಗೂ 10ನೇ ತಾರೀಕು ಗಂಟ ಬಿಟ್ಟಿದ್ದರು. ಇವಾಗ 14 ತಾರೀಕಿಂದ ಬಿಟ್ಟಿದ್ದಾರೆ. ಅಂದರೆ ಮಧ್ಯದಲ್ಲಿ 3 ದಿನ ದಸರಾ ರಜೆ ಕೊಟ್ಟಿದ್ದಾರೆ. ಅದರಿಂದ ನೀವು ಯಾರ್ಯಾರು ದಸರಾ ರಜೆಯಲ್ಲಿ ಬ್ಯುಸಿ ಇದ್ದಿರ್ತೀರ, ಕೆಲವೊಬ್ರು ನೋಡಿರಲ್ಲ. ಈ ಒಂದು ಮಾಹಿತಿನ ನೋಡಿಕೊಂಡು ನೀವು ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಡೇಟಿಗೆ ನೀವು ವೆರಿಫಿಕೇಷನ್ ಹೋಗ್ಬೋದು ಸ್ನೇಹಿತರೆ. ನೋಡ್ಬೋದು 14ನೇ ತಾರೀಕಿಗೆ ಫಸ್ಟ್ ಅಭ್ಯರ್ಥಿ ಬಂದು ಸಮೀರ್ ಬಿ ಅಂತೇಳಿದ್ದಾರೆ. ನೋಡ್ಕೋಬೋದು ನೀವು ನಿಮ್ಮದೊಂದು ಲಿಸ್ಟ್ ನೋಡ್ಕೊಳ್ಳಿ, ನಿಮ್ಮ ಹೆಸರು ನೋಡ್ಕೊಳ್ಳಿ, ನಿಮ್ಮ ತಂದೆ ಹೆಸರು ಕೂಡ ಕೊಟ್ಟಿರ್ತಾರೆ. ನೋಡಿಕೊಂಡು ನಿಮ್ಮ ಡೇಟಿಗೆ ನೀವು ವೆರಿಫಿಕೇಷನ್ಗೆ ಹೋಗ್ಬೋದು. ನಿಮಗೇನಾದರೂ ಕ್ಲಿಯರ್ ಕಾಣಿಲ್ಲ ಅಂದರೆ ನಾನು ಕೊನೆಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ನೋಡಿ ಸ್ನೇಹಿತರೆ, ಎಲ್ಲಿವರೆಗೂ ಅಭ್ಯರ್ಥಿಗಳು ಏನು ವೆರಿಫಿಕೇಷನ್ಗೆ ಹೋಗಿ ಬಂದರೆ ಅವ್ರುಗಳು ಹೇಳೋ ಪ್ರಕಾರ ಅಲ್ಲೆಲ್ಲ BS4 ಗಾಡಿಗಳಿದ್ದಾವೆ. ಎಲ್ಲ 7 ಗೇರ್ ಇರ್ತವೆ. ರಿವರ್ಸ್ ಸೇರಿ 7 ಗೇರ್ ಇರ್ತವೆ, ರಿವರ್ಸ್ ಸೇರಿ 7 ಗೇರ್ ಇರ್ತವೆ. ನಿಮಗೆ ಗೊತ್ತಿರುವ ಹಾಗೆ ಎಲ್ಲ BS4 ಲೆಲ್ಯಾಂಡ್ ಗಾಡಿ ಇದ್ದಾವೆ. ಲೆಲ್ಯಾಂಡ್ ಗಾಡಿ ಲೆಫ್ಟಲ್ಲಿ ಫುಲ್ ತಳ್ಳಿ ಮುಂದೆ ಹಾಕಿದರೆ ರಿವರ್ಸ್ ಗೇರ್ ಬೀಳುತ್ತೆ. ಅದ್ರ ಜೊತೆಗೆ ಅದ್ರ ಪಕ್ಕದಲ್ಲೇ ಸೇಮ್ 1ನೇ ಗೇರ್ ಇರುತ್ತೆ. ಅದರ ಹಿಂದ್ಗಡೆ 2, 3 ಮುಂದೆ, 4 ಹಿಂದೆ, 5 ಮುಂದೆ, 6 ಹಿಂದೆ, ಜೊತೆಗೆ ರಿವರ್ಸ್ ಸೇರಿ 7 ಗೇರ್ ಆಗ್ತವೆ. ರಿವರ್ಸ್ ಗೇರ್ದು ಒಂದು ಪ್ಯಾಟ್ರನ್ ಕೂಡ ತೋರಿಸ್ತೀನಿ ನಿಮಗೆ ನಾನು ಈ ವಿಡಿಯೋದಲ್ಲಿ, ಗೊತ್ತಾಗುತ್ತೆ. ಅವರುಗಳು ಹೇಳೋ ಪ್ರಕಾರ 8ರಲ್ಲಿ 3rd ಗೇರ್ 3 ನಂಬರ್ ಗೇರ್ ಹಚ್ಕೊಂಡು ಹೋಗಿದರೆ ಟೈಮ್ ಕವರ್ ಆಗುತ್ತೆ. ಜೊತೆಗೆ 3ನೇ ಗೇರ್ ಹಾಕಿದರೆ ನಿಮಗೆ ಎಕ್ಸ್ಲೇಟ್ರ್ ಮಾಡೋದೇ ಬೇಕಾಗಿಲ್ಲ, ಆಟೋಮೆಟಿಕ್ ಗಾಡಿ ತಾನಾಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಹೇಳೋ ಪ್ರಕಾರ ಒಂದು ಎಕ್ಸ್ಲೇಟ್ರ್ ಏನದ ಅಡ್ವಾನ್ಸ್ ಎಕ್ಸ್ಲೇಟ್ರ್ ಅಂತ ಏನು ಹೇಳ್ತೀವಲ್ಲ, ಐಡ್ಲಿಂಗ್, ಅದೊಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ ಅಂತೇಳಿ ಅಭ್ಯರ್ಥಿಗಳು ಹೇಳೋ ಪ್ರಕಾರ. ನಾವೇನಾದರೂ 2nd ಗೇರಲ್ಲಿ ಹೋಗಿದರೆ ಗಾಡಿ ಸ್ಲೋ ಆಗಿ ಹೋಗುತ್ತೆ, ನಾವು ಎಕ್ಸ್ಲೇಟ್ರ್ ಮಾಡಬೇಕಾಗುತ್ತೆ. ಎಕ್ಸ್ಲೇಟ್ರ್ ಮಾಡಿದಾಗ ಏನಾಗುತ್ತೆ, ಗಾಡಿ ಸ್ವಲ್ಪ ಡ್ಯಾನ್ಸ್ ಮಾಡಿದ ಥರ ಆಗುತ್ತೆ. ಅಂದರೆ ಈ ವೋಲ್ವೋ ಗಾಡಿಗಳು ಯಾವ ಥರ ಬ್ರೇಕ್ ಕೊಡಿದಾಗ ಆ ಕಡೆ ಈ ಕಡೆ ಕುಣಿತಾವಲ್ಲ, ಹಳೆಯ ಟಾಟಾ ಸುಮೋಗಳು ಮಾಡ್ತಿದ್ವಲ್ಲ, ನೀವು ನೋಡಿರ್ಬೇಕಲ್ಲ. ಆ ಥರ ಮಾಡ್ತವೆ. ಆ ಥರ ಮಾಡಿದಾಗ ಕೋಲ್ಗಳು ಹತ್ರನೇ ಇದ್ದಿರ್ತವೆ, ಕೋಲಿಗೆ ಟಚ್ ಆಗಿ ಕೋಲ್ ಬೀಳುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ನಿಧಾನಕ್ಕೆ ಐಡಲ್ನಾಗೆ ಹೋಲಕ್ಕೆ ಬಿಟ್ಟು ನಿಮ್ಮ ಕಂಟ್ರೋಲ್ ಪ್ರಕಾರ ನೀವು ಎಕ್ಸ್ಲೇಟ್ರ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡ್ಬೋದು. ಎಲ್ ಪಾರ್ಕಿಂಗಲ್ಲಿ ಕೋಲ್ಗಳು ಹತ್ತಿರ ಇರೋದ್ರಿಂದ ನೀಟಾಗಿ ನಿಧಾನಕ್ಕೆ ನೋಡಿಕೊಂಡು ಹೊಡಿಬೋದು ಅಂತ ಹೇಳ್ತಾರೆ. ಅಲ್ಲಿ ಏನು ತೊಂದರೆ ಇಲ್ಲ, ಹೆಂಗೆ ಬೇಕಾದರೂ ಹೊಡಿಬೋದು. ಬೆಜ್ಜನ್ ಜಾಗ ಇದೆ, ಆರಾಮಾಗಿ ಹೊಡಿಬೋದು. 3 ನಿಮಿಷ ಟೈಮ್ ಬೇರೆ ಇರುತ್ತೆ. ಹಂಗೇನಾದರೂ ಕೋಲ್ ಹತ್ತಿರ ಬಂದಾಗ, ಕೋಲು ದೂರ ಬಂದಾಗ ನೀವು ಗಾಡಿ ಬೇಕಾದರೆ ಸ್ವಲ್ಪ ಮುಂದೆ ತಗೊಂಡು ಮತ್ತು ಹಿಂದ್ಗಡೆ ಮತ್ತು ಚಲನೆ ಮಾಡ್ಬೋದು. ಯಾಕಂದರೆ ಅಲ್ಲಿ 3 ನಿಮಿಷ ಟೈಮ್ ಇರುತ್ತೆ. ಎಲ್ಲ ಆರಾಮಾಗಿ ಎಲ್ಲರೂ 1 ನಿಮಿಷ 1.5 ನಿಮಿಷದಾಗ ಎಲ್ಲರೂ ಕಂಪ್ಲೀಟ್ ಮಾಡ್ತಾರೆ. ನಿಮ್ಗೆ ಇನ್ನೂ 3 ನಿಮಿಷ ಟೈಮ್ ಇರೋದ್ರಿಂದ ಆರಾಮಾಗಿ ನೀವು ಗಾಡಿನ ಮುಂದೆ ತೊಗೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ನೀವು ಗಾಡಿನ ಹಿಂಚಾಲನೆ ಮಾಡ್ಬೋದು, ಕಂಪ್ಲೀಟ್ ಮಾಡ್ಬೋದು ಅಲ್ಲಿ. ನಿಮಗೆ ಪ್ರಾಬ್ಲಮ್ ಇರೋದು 8 ಮತ್ತು ಎಲ್ ಪಾರ್ಕಿಂಗ್. ಇವೆರಡು ಹುಷಾರಾಗಿ ನೋಡಿಕೊಂಡು ಚಾಲನೆ ಮಾಡಿ ಅಂತ ಹೇಳುತ್ತಾ. ನೋಡ್ಕೋಬೋದು ನಿಮ್ಮ ಹೆಸರುಗಳು. ನಿಮಗಿನ್ನೂ ಯಾರ್ಯಾರಿಗೆ SMS ಬಂದಿಲ್ಲ ಅವರಿಗೆಲ್ಲ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಯಾಕಂದರೆ ಅವರಿಗೂ ಕೆಲವೊಬ್ಬರಿಗೆ SMS ಬಂದಿರಲ್ಲ, ಕೆಲವರೆಲ್ಲ ದಸರಾ ಹಬ್ಬದ ಬ್ಯುಸಿಯಲ್ಲಿದ್ದಿರ್ತಾರೆ, ಅವ್ರು ನೋಡಿರಲ್ಲ. ಅದರಿಂದ ಇದನ್ನು ಜಸ್ಟ್ ಈ ತಿಂಗಳ ಎಂಡ್ವರೆಗೂ ಈ ಒಂದು ಪಟ್ಟಿನ ಮುಗಿಯುವ ಚಾನ್ಸ್ ಇದೆ. ಮುಗಿದ ತಕ್ಷಣ ವಾಯುವ್ಯ ಕರ್ನಾಟಕ ಸ್ಟಾರ್ಟ್ ಆಗುತ್ತೆ. ಇದೇ ಹುಮ್ನಾಬಾದ್ ಟ್ರ್ಯಾಕಲ್ಲಿ ಈ KSRTC ಅವರು ಇಲ್ಲಿ ಮುಗಿಸ್ಕೊಂಡು
ಇವರು ಹಾಸನ ಹೋಗ್ತಾರೆ, ಹಾಸನ ಹೋಗಿ ಹಾಸನ ಟ್ರಕ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಸೊ ಒಂದು ಡೇಟ್ ಇನ್ನೂ ರಿಲೀಸ್ ಆಗಿಲ್ಲ. ಸೊ ನಾನು ನಿಮಗೆ ಡೇಟ್ ರಿಲೀಸ್ ಆಗಿದ ತಕ್ಷಣ ತಿಳಿಸ್ತೀನಿ. ಸೊ ನೋಡ್ಬೋದು ಇಲ್ಲಿ ಈ ಪಟ್ಟಿಯಲ್ಲಿ ಇಲ್ಲದ ಅರ್ಹ ಅಭ್ಯರ್ಥಿಗಳು ಮುಂದಿನ ಪಟ್ಟಿ ಹಾಗೂ SMS-ಗಾಗಿ ನಿರೀಕ್ಷೆ ಮಾಡಿರಿ. ಅಂದರೆ ಅದರಲ್ಲಿ ನಿಮ್ದು ಏನಾದರೂ ಹೆಸರು ಇಲ್ಲ ಅಂದರೆ ನೆಕ್ಸ್ಟ್ ಪಟ್ಟಿ ಬಿಡ್ತೀವಿ. ಸೊ ಆ ಪಟ್ಟಿಗೋಸ್ಕರ ನೀವು ವೇಟಿಂಗ್ ಮಾಡಿರಿ ಅಂತ ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ನಿಮ್ಮದು ಏನಾದರೂ ಕ್ಲಿಯರ್ ಕಾಣಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡ್ಕೊಂಡು ನೋಡಿ. ಅಂದರೆ ಕೊನೆಯಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಸೊ ಈ ಒಂದು ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ಇನ್ನೇನಾದರೂ ನಿಮಗೆ ಬೇಕಾಗಿದ್ದರೆ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಮೆಂಟಲ್ಲಿ ಖಂಡಿತವಾಗಿ ನೀವು ಕಮೆಂಟ್ ಮಾಡಿ ತಿಳ್ಕೊಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.